ಸಮುದಾಯ ಒಂದಾಗುವ ಅಗತ್ಯ, ಅರ್ಥವ್ಯವಸ್ಥೆ ಉಳಿಯಲು ನಿರಂತರ ಹೋರಾಟ, ಪ್ರಧಾನಿ ನರೇಂದ್ರ ಮೋದಿ. ಔಷಧ ಉದ್ಯಮಗಳ ಅಭಿವೃದ್ಧಿಗೆ ಕೈಗಾರಿಕಾ ಪಾರ್ಕ್ಗಳ ಸೌಲಭ್ಯ ಕಲ್ಪಿಸಲು ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಿವಿ ಸದಾನಂದಗೌಡ. ಎಟಿಪಿ ಫೈನಲ್ಸ್ ಟೆನ್ನಿಸ್ ಟೂರ್ನಿ, ರಷ್ಯಾದ ಡ್ಯಾನಿಯಲ್ ಮೆಡ್ವೆಡೇವ್ಗೆ ಜೀವಮಾನದ ಶ್ರೇಷ್ಠ ಪ್ರಶಸ್ತಿ. ವಾರ್ತೆಗಳ ವಿವರ. ಪದವಿ ಡಿಪ್ಲೊಮಾ ಕಾಲೇಜುಗಳ ಮಾದರಿಯಲ್ಲಿಯೇ ಶಾಲೆಗಳನ್ನು ಆರಂಭಿಸುವ ಕುರಿತು ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಶಾಲೆಗಳ ಪ್ರಾರಂಭ, ಶೈಕ್ಷಣಿಕ ಚಟುವಟಿಕೆಗಳನ್ನು ನಿರ್ಧರಿಸುವ ಕುರಿತು ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆಯಿದೆ. ಶಿಕ್ಷಣ ಇಲಾಖೆ ಈ ಸಂಬಂಧ ಆದೇಶ ಹೊರಡಿಸಿದ್ದು, ಸಭೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಸಾರಿಗೆ, ಗ್ರಾಮೀಣಾಭಿವೃದ್ಧಿ ಮತ್ತಿತರ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಶಾಲೆಗಳ ಆರಂಭ ಕುರಿತು ಸಂಬಂಧಪಟ್ಟ ಶಾಲಾ ಅಭಿವೃದ್ಧಿ ಸಮಿತಿಗಳ ಮುಖ್ಯಸ್ಥರೊಂದಿಗೆ ಈಗಾಗಲೇ ಸಮಾಲೋಚನೆ ನಡೆಸಿದ್ದಾರೆ. ಸಮಿತಿಯ ವರದಿ ಆಧರಿಸಿ ಶಾಲೆಗಳ ಆರಂಭದ ಕುರಿತು ಇಂದು ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಳ್ಳುವ ನಿರೀಕ್ಷೆಯಿದೆ. ಹವಾಮಾನ ವೈಪರೀತ್ಯ ವಿರುದ್ಧ ಇಡೀ ವಿಶ್ವ ಒಂದಾಗಿ ಸಮಗ್ರವಾಗಿ ಹೋರಾಟ ನಡೆಸಬೇಕಾದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ನಿರಂತರವಾಗಿ ಗಂಭೀರ ಪ್ರಯತ್ನ ನಡೆಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಒತ್ತಿ ಹೇಳಿದ್ದಾರೆ. ವರ್ಚುವಲ್ ಮೂಲಕ ನಡೆದ G20 ಶೃಂಗಸಭೆಯ 2ನೇ ಹಾಗೂ ಕೊನೆಯ ದಿನ ತಮ್ಮ ಭಾಷಣದಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ಪ್ರಧಾನಿ, ಭೂಮಿಯ ಉಳಿವಿಗೆ ಜಲವಾಯು ಪರಿವರ್ತನೆಯಲ್ಲಿ ಎಲ್ಲರೂ ಒಂದಾಗಿ ಕಾರ್ಯನಿರ್ವಹಿಸಬೇಕು. ಮುಖ್ಯವಾಗಿ ಕೊರೋನಾ ಮಹಾಮಾರಿಯಿಂದ ಜನರನ್ನು ರಕ್ಷಿಸಲು ಹಾಗೂ ಅರ್ಥವ್ಯವಸ್ಥೆಯನ್ನು ಉಳಿಸಿಕೊಳ್ಳಲು ಎಲ್ಲಾ ದೇಶಗಳು ಒಟ್ಟಾಗಿ ಮುಂದುವರಿಯಬೇಕು ಎಂದು ತಿಳಿಸಿದರು. ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆ ಮಾರ್ಗಸೂಚಿಯಡಿ ಭಾರತ ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ನಿಟ್ಟಿನಲ್ಲಿ ಎಲ್ಇಡಿ ದೀಪಗಳನ್ನು ಜನಪ್ರಿಯಗೊಳಿಸಲಾಗಿದ್ದು, ಇದರಿಂದ ದೇಶದಲ್ಲಿ ವರ್ಷಕ್ಕೆ 38 ದಶಲಕ್ಷ ಟನ್ಗಳಷ್ಟು ಇಂಗಾಲದ ಹೊರಸೂಸುವಿಕೆ ತಡೆಗಟ್ಟಿದಂತಾಗಿದೆ. ಉಜ್ವಲ ಯೋಜನೆಯ ಮೂಲಕ ದೇಶದಲ್ಲಿ 80 ದಶಲಕ್ಷಕ್ಕೂ ಅಧಿಕ ಮನೆಗಳಲ್ಲಿ ಅಡುಗೆ ಮನೆಯನ್ನು ಹೊಗೆಯಿಂದ ಮುಕ್ತಗೊಳಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತದಲ್ಲಿ ಅರಣ್ಯ ಪ್ರದೇಶ ಹೆಚ್ಚುತ್ತಿದ್ದು, ಸಿಂಹ ಹಾಗೂ ಹುಲಿಗಳ ಸಂತತಿಯಲ್ಲಿ ಹೆಚ್ಚಳವಾಗಿದೆ. ಮುಂದಿನ ಪೀಳಿಗೆಗಾಗಿ ಮೆಟ್ರೋ ಸಂಪರ್ಕ, ಜಲಮಾರ್ಗಗಳು ಸೇರಿದಂತೆ ಅನೇಕ ಮೂಲಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಭಾರತ ಮುಂದಿದೆ ಎಂದರು. A circular economy. The entire world can progress faster if there is a greater support of technology and finance to the developing world. Your Majesty, Excellencies, for humanity to prosper, every single individual must prosper. Rather than seeing labor as a factor of production alone, the focus must be on the human dignity of every worker. Such an approach would be the best guarantee for safeguarding our planet. ಔಷಧ ಉದ್ಯಮಗಳ ಅಭಿವೃದ್ಧಿಗೆ ಕೈಗಾರಿಕಾ ಪಾರ್ಕ್ಗಳ ಸೌಲಭ್ಯ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ರಾಷ್ಟ್ರೀಯ ಔಷಧ ಸಪ್ತಾಹ NPW ಕುರಿತ ಅಂತಾರಾಷ್ಟ್ರೀಯ ಔಷಧಕಾರರ ವೆಬಿನಾರ್ಗೆ ಸಂದೇಶ ನೀಡಿರುವ ಅವರು, ರಾಷ್ಟ್ರೀಯ ಔಷಧ ಸಪ್ತಾಹ 2020 ಔಷಧಕಾರರ ವೃತ್ತಿಪರತೆಯ ಚಿತ್ರಣವನ್ನು ರೂಪಿಸುವ ಉದ್ದೇಶದ ಮೇಲೆ ಕೇಂದ್ರೀಕರಿಸಿದೆ ಎಂದರು. NPW ಆಚರಣೆಯ ಕಲ್ಪನೆಯನ್ನು ಶ್ಲಾಘಿಸಿದ ಸಚಿವರು, ಕೋವಿಡ್-19 ಸಂದರ್ಭದಲ್ಲಿ ಔಷಧ ಮಾರಾಟಗಾರರು ಮುಂಚೂಣಿಯ ಪಾತ್ರ ವಹಿಸಿದ್ದಾರೆ. ಭಾರತದ ಔಷಧ ವೃತ್ತಿ ಮತ್ತು ಕೈಗಾರಿಕೆಯ ಸುಧಾರಣೆಗೆ ಕೇಂದ್ರ ಸರ್ಕಾರ ಸಹ ಬದ್ಧವಾಗಿದೆ ಎಂದು ಹೇಳಿದರು. ಭಾರತೀಯ ಔಷಧ ಉದ್ಯಮ ವಿಶ್ವದ ಔಷಧಾಲಯವಾಗಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಔಷಧ ಮತ್ತು ವೈದ್ಯಕೀಯ ಸಾಧನೆಗಳಲ್ಲಿ ನಾವು ನಾವೀನ್ಯತೆಯನ್ನು ಪ್ರೋತ್ಸಾಹಿಸುತ್ತಿದ್ದು, ಸಂಶೋಧನೆ ಮತ್ತು ಅಭಿವೃದ್ಧಿ ನಿಧಿಗಳು ಹಾಗೂ ಇತರ ಸೌಲಭ್ಯ ಕಾರ್ಯಕ್ರಮಗಳು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಕೇಂದ್ರ ಬಿಂದುವಾಗಿದೆ ಎಂದು ಸದಾನಂದಗೌಡ ತಿಳಿಸಿದರು. ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ನಿನ್ನೆ ಅಂಬೇಡ್ಕರ್ ಭವನ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಉಪ ಮಾರುಕಟ್ಟೆಯನ್ನು ಉದ್ಘಾಟಿಸಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು.
ಬಳಿಕ ಅವರು ಈ ಬಾರಿಯ ಪ್ರವಾಹದಿಂದ ಉತ್ತರ ಕರ್ನಾಟಕದ 9 ಜಿಲ್ಲೆಗಳು ಸಂಕಷ್ಟ ಎದುರಿಸುತ್ತಿದ್ದು ನೆರೆ ಹಾನಿಯಿಂದ ಲೋಕೋಪಯೋಗಿ ಇಲಾಖೆಗೆ 1,812 ಕೋಟಿ ರೂಪಾಯಿ ನಷ್ಟವಾಗಿದೆ. ಹಾನಿಯಾದ ರಾಜ್ಯ ಹೆದ್ದಾರಿಗಳ ಪುನರ್ ನಿರ್ಮಾಣಕ್ಕೆ 980 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ತುರ್ತು ಕಾಮಗಾರಿ ನಡೆಸಲು ಸರ್ಕಾರ 600 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಎಂದು ತಿಳಿಸಿದರು. ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಿಲ್ಲಿಸಲಿಲ್ಲ. ಕೇಂದ್ರ ಸರ್ಕಾರವೂ ಕೂಡ ನಮ್ಮ ನೆರವಿಗೆ ಬಂದಿದೆ. ಕಳೆದ ವರ್ಷನೂ ಕೊಟ್ಟಿದ್ದಾರೆ, ಈ ವರ್ಷನೂ ಕೊಟ್ಟಿದ್ದಾರೆ. ದೆಹಲಿಯ ಡಾಕ್ಟರ್ ಬಿಡಿ ಮಾರ್ಗ್ನಲ್ಲಿ ಸಂಸದರಿಗಾಗಿ ನೂತನವಾಗಿ ನಿರ್ಮಿಸಲಾಗಿರುವ ಬಹು ಅಂತಸ್ತಿನ ವಸತಿ ಸಮುಚ್ಚಯವನ್ನು ಪ್ರಧಾನಿ ನರೇಂದ್ರ ಮೋದಿ ಇದೀಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಲಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸುಮಾರು 80 ವರ್ಷಗಳಷ್ಟು ಹಳೆಯದಾದ 8 ಬಂಗಲೆಗಳನ್ನು ಮರು ಅಭಿವೃದ್ಧಿಗೊಳಿಸಿ ಹೊಸದಾಗಿ 76 ಫ್ಲಾಟ್ಗಳನ್ನು ಒಳಗೊಂಡಂತೆ ಈ ವಸತಿ ಸಮುಚ್ಚಯವನ್ನು ನಿರ್ಮಿಸಲಾಗಿದೆ. ಈ ಫ್ಲಾಟ್ಗಳ ನಿರ್ಮಾಣ ಕಾರ್ಯಕ್ಕೆ ಬಿಡುಗಡೆಯಾಗಿದ್ದ ಮೊತ್ತದಲ್ಲಿ ಶೇಕಡ 14% ಉಳಿತಾಯ ಮಾಡಲಾಗಿದ್ದು, ಕೋವಿಡ್-19 ಪರಿಣಾಮದ ನಡುವೆಯೂ ನಿಗದಿತ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ಈ ಕಟ್ಟಡದಲ್ಲಿ ಹಲವು ಪರಿಸರ ಸ್ನೇಹಿ ಕ್ರಮಗಳನ್ನು ಅಳವಡಿಸಲಾಗಿದ್ದು, ನಿರ್ಮಾಣ ಕಾರ್ಯಕ್ಕೆ ಬಳಸಿರುವ ಇಟ್ಟಿಗೆಗಳು ಹಾಗೂ ಕಟ್ಟಡ ನಿರ್ಮಾಣ ಮಂದಿ ಮತ್ತು ಪರಿಣಾಮಕಾರಿ ಇಂಧನ ಕ್ರಮ ಕೈಗೊಂಡು ಇಂಧನ ಉಳಿತಾಯ ಮಾಡುವ ಎಲ್ಇಡಿ ದೀಪದ ವ್ಯವಸ್ಥೆ, ದೀಪಗಳ ನಿಯಂತ್ರಣಕ್ಕಾಗಿ ವಾಸ್ತವ್ಯ ಆಧಾರಿತ ಸೆನ್ಸಾರ್ಗಳನ್ನು, ಕಡಿಮೆ ವಿದ್ಯುತ್ ಬಳಸಿ ವಿಆರ್ವಿ ವ್ಯವಸ್ಥೆ ಹೊಂದಿರುವ ಹವಾನಿಯಂತ್ರಣ, ನೀರು ಉಳಿತಾಯ ಮಾಡುವ ಹಲವು ಕ್ರಮಗಳು, ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತು ಮೇಲ್ಛಾವಣಿ ಸೌರ ಘಟಕ ಮತ್ತಿತರ ಪರಿಸರ ಸ್ನೇಹಿ ಕ್ರಮಗಳು ಇದರಲ್ಲಿ ಸೇರಿವೆ. ಈ ಕಾರ್ಯಕ್ರಮದ ನೇರ ಪ್ರಸಾರ. करोड़ रुपया खर्च होता है और उनको असुविधा भी होती है, तो उन्होंने उस समय तत्कालीन लोकसभा अध्यक्ष और संसदीय मंत्री और आवास समिति चेयरमैन को कहा कि हमें चरणबद्ध तरीके से सांसदों के आवास के निर्माण की प्रक्रिया शुरू करनी चाहिए. मैं माननीय प्रधानमंत्री जी को इसलिए धन्यवाद देना चाहता हूं कि वो लगातार ये प्रयास करते हैं कि ये आवास केवल ಸಂಸತ್ ಸದಸ್ಯ ಆವಾಸ್ नहीं. ದೆಹಲಿಯ ಡಾಕ್ಟರ್ ಬಿಡಿ ಮಾರ್ಗ್ನಲ್ಲಿ ಸಂಸದರಿಗಾಗಿ ನೂತನವಾಗಿ ನಿರ್ಮಿಸಲಾಗಿರುವ ಬಹು ಅಂತಸ್ತಿನ ವಸತಿ ಸಮುಚ್ಚಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೂ ಕೆಲ ಹೊತ್ತಿನಲ್ಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ವೀಕ್ಷಿಸುತ್ತಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಕೂಡ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಿದ್ದಾರೆ. मार्गदर्शन में लगातार जो आवास संबंधी समस्याओं का चरणबद्ध तरीके से निराकरण हो रहा है, इसके लिए माननीय प्रधानमंत्री जी को मैं धन्यवाद देना चाहता हूं. इसी के साथ मैं माननीय प्रधानमंत्री जी को भी धन्यवाद देना चाहता हूं कि नए भवन के निर्माण के साथ माननीय प्रधानमंत्री जी ने संसद सदस्यों के लिए कार्यालय निर्माण की भी स्वीकृति दी है, ताकि माननीय संसद सदस्यों को अपने संसदीय कार्यों को व्यवस्थित करने के लिए और जनता को मिलने के लिए एक सुव्यवस्थित कार्यालय होना चाहिए. मैं इस मौके पर विशेष रूप से कोविड-19 के समय मुझे पता है बहुत चुनौती थी इस निर्माण में, लेकिन सभी सरकारी विभागों ने इस चुनौती को मानकर एक मिशन के रूप में तय समय पर इसके निर्माण कार्य किया. इसके लिए मैं सभी विभाग के लोगों को बहुत बहुत साधुवाद देता हूं. मैं विशेष रूप से शहरी विकास मंत्री हरदीप पुरी जी का, आवास समिति के चेयरमैन सी.आर. पाटिल जी का, जिन्होंने लगातार इस निर्माण की गुणवत्ता का भी ध्यान रखा. ಕಳೆದ 24 ಗಂಟೆಗಳಲ್ಲಿ 44,059 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 91,39,866ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆಯ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದ್ದು, ಒಟ್ಟು 85,62,642 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರೊಂದಿಗೆ ಚೇತರಿಕೆಯ ಪ್ರಮಾಣ ಶೇಕಡ 93.68ಕ್ಕೆ ಹೆಚ್ಚಳವಾಗಿದೆ. ಒಂದೇ ದಿನ 511 ಮಂದಿ ಮೃತಪಟ್ಟಿದ್ದು, ಒಟ್ಟು 1,33,738 ಮಂದಿ ಮೃತಪಟ್ಟಿದ್ದಾರೆ. ಮರಣ ದರ ಶೇಕಡ 1.46ಕ್ಕೆ ತಗ್ಗಿದೆ.
4,43,486 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ ಶೇಕಡಾ 4.85ಕ್ಕೆ ಇಳಿಕೆಯಾಗಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 1,704 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,73,046ಕ್ಕೆ ಏರಿಕೆಯಾಗಿದೆ. 1,537 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 8,36,505ಕ್ಕೆ ತಲುಪಿದೆ. ನಿನ್ನೆ 13 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,654ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 24,868 ಸಕ್ರಿಯ ಪ್ರಕರಣಗಳಿವೆ. 470 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 1,26,904 ಮಂದಿಗೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,02,33,378 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 1,030 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,63,665ಕ್ಕೆ ಏರಿಕೆಯಾಗಿದೆ. ನಿನ್ನೆ 669 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,41,424ಕ್ಕೆ ಏರಿಕೆಯಾಗಿದೆ. ಸದ್ಯ 18,172 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 10 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,068 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಕಳೆದ 24 ಗಂಟೆಗಳಲ್ಲಿ ರಾಜಧಾನಿ ದೆಹಲಿಯಲ್ಲಿ 6,700ಕ್ಕೂ ಹೆಚ್ಚು ಕೋವಿಡ್-19 ಪ್ರಕರಣಗಳು ದಾಖಲಾಗಿವೆ. ದೆಹಲಿಯೊಂದರಲ್ಲೇ ಇದುವರೆಗೆ ಒಟ್ಟು 5,30,000ದಷ್ಟು ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ನಿನ್ನೆ ಸೋಂಕಿಗೆ 121 ಮಂದಿ ಮೃತಪಟ್ಟಿದ್ದು, 8,391 ಮಂದಿ ಅಸುನೀಗಿದ್ದಾರೆ. ಈ ಮಧ್ಯೆ ಉತ್ತರ ಪ್ರದೇಶದಲ್ಲಿ ವಿಶ್ವವಿದ್ಯಾಲಯಗಳು ಹಾಗೂ ಪದವಿ ಕಾಲೇಜುಗಳು ಇಂದು ಆರಂಭಗೊಳ್ಳಲಿವೆ. ಶೇಕಡಾ 50 ವಿದ್ಯಾರ್ಥಿಗಳು ರೋಸ್ಟರ್ ಮಾದರಿಯಲ್ಲಿ ತರಗತಿಗಳಿಗೆ ಹಾಜರಾಗಬಹುದಾಗಿದ್ದು, ಗರಿಷ್ಠ 200 ವಿದ್ಯಾರ್ಥಿಗಳು ಒಂದು ಸಮಯದಲ್ಲಿ ವ್ಯಾಸಂಗ ಮಾಡಲು ಅನುಮತಿ ನೀಡಲಾಗಿದೆ. ಪದವಿ ತರಗತಿಗಳು ಇದೇ ಮಾರ್ಚ್ನಿಂದ ಕೊರೋನಾ ಸೋಂಕು ಬಾಧೆಯಿಂದ ಮುಚ್ಚಲ್ಪಟ್ಟಿದ್ದವು. ದೇಶದಲ್ಲಿ ಕೊರೋನಾ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದೆ. ಇದುವರೆಗೆ 13,22,82,730 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 8,49,596 ಮಾದರಿಗಳನ್ನು ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಕೋವಿಡ್-19 ಮಹಾಮಾರಿಯ ಸಂದರ್ಭದಲ್ಲಿ ಲಕ್ಷಾಂತರ ಆರೋಗ್ಯ ಕಾರ್ಯಕರ್ತರು ತಮ್ಮ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ. ಆರೋಗ್ಯ ಮತ್ತು ಮಾನವ ಅಭಿವೃದ್ಧಿ ಶ್ರೇಷ್ಠತೆಯ ಬಾಸ್ಟನ್ ಸೆಂಟರ್ ಕಾರ್ಯಕ್ರಮ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ಅವರು, ಕೋವಿಡ್-19 ಸೃಷ್ಟಿಸಿರುವ ಆತಂಕದ ಸನ್ನಿವೇಶದ ನಡುವೆ ಆರೋಗ್ಯ ಕಾರ್ಯಕರ್ತರು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಕೋವಿಡ್-19 ನಂತಹ ಸರ್ವವ್ಯಾಪಿ ಸೋಂಕು ಇದೇ ಮೊದಲನೆಯದಲ್ಲ ಹಾಗೂ ಕೊನೆಯದ್ದೂ ಅಲ್ಲ. ಆದರೆ ಅತಿ ಶೀಘ್ರದಲ್ಲಿ 21ನೇ ಶತಮಾನದ ಇತಿಹಾಸವಾಗಲಿದೆ ಎಂದರು. ಸೋಂಕು ಕುರಿತ ನಮ್ಮ ಚಿಕಿತ್ಸಾ ಶಿಷ್ಟಾಚಾರಗಳು ಸುಧಾರಣೆಗೊಂಡಿವೆ. ಹಾಗೆಯೇ ಅತಿ ಶೀಘ್ರದಲ್ಲಿಯೇ ಲಸಿಕೆ ಲಭ್ಯವಿದ್ದು ಕೆಲವೇ ತಿಂಗಳಲ್ಲಿ ಸೋಂಕು ಪ್ರಮಾಣ ಗಣನೀಯ ಕಡಿಮೆಯಾಗಲಿದೆ ಎಂದು ಹರ್ಷವರ್ಧನ್ ತಿಳಿಸಿದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. सर आपका केवाईसी अपडेट करना है, नहीं तो अकाउंट और एटीएम कार्ड ब्लॉक हो जाएगा। सावधान सावधान। 2.5 करोड़ का इनाम मुझे। देखिए, अनजाने कॉल्स, फर्जी ईमेल्स, लिंक्स और जाली ऐप से अपना पिन, ओटीपी, पासवर्ड कभी भी किसी के साथ शेयर न करें। आप रहेंगे सावधान तो नहीं होगा नुकसान। आरबीआई कहता है, जानकार बनिए, सतर्क रहिए।
ಅಂಡಮಾನ್ ಸಮುದ್ರದಲ್ಲಿ ಇಂದಿನಿಂದ 3 ದಿನಗಳ ಭಾರತ ಸಿಂಗಾಪುರ ನೌಕಾಪಡೆಗಳ ಸಮರಾಭ್ಯಾಸ ಸಿಂಬೆಕ್ಸ್ 2020 ಪ್ರಾರಂಭವಾಗಲಿದ್ದು ಇದು 27ನೇ ಆವೃತ್ತಿಯಾಗಿದೆ. ಭಾರತೀಯ ನೌಕಾಪಡೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. 2020ರ ಸಿಂಬೆಕ್ಸ್ ಆವೃತ್ತಿಯಲ್ಲಿ ಭಾರತೀಯ ನೌಕಾಪಡೆಯ ಡೆಸ್ಟ್ರಾಯರ್ ರಾಣಾ, ಚೇತಕ್ ಹೆಲಿಕಾಪ್ಟರ್ ಮತ್ತು ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಕಾರ್ವೆಟ್ಗಳಾದ ಕರ್ಮೋರ್ಟಾ ಮತ್ತು ಕರ್ಮುಕ್ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ಳಲಿವೆ. ಈ ತಿಂಗಳ 25ರಂದು ಗುಜರಾತ್ನ ಕೆವಾಡಿಯಾದಲ್ಲಿ 80ನೇ ಅಖಿಲ ಭಾರತ ಪೀಠಾಸೀನಾಧಿಕಾರಿಗಳ 2 ದಿನಗಳ ಸಮ್ಮೇಳನ ನಡೆಯಲಿದೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಈ ವಿಷಯ ತಿಳಿಸಿದ್ದಾರೆ. ಸಶಕ್ತ ಪ್ರಜಾಪ್ರಭುತ್ವಕ್ಕಾಗಿ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ ನಡುವಣ ಸೌಹಾರ್ದ ಸಮನ್ವಯತೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. 2 ದಿನಗಳ ಸಮಾವೇಶವನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉದ್ಘಾಟಿಸಲಿದ್ದಾರೆ. ದೇಶದಲ್ಲಿ ಪ್ರಜಾಪ್ರಭುತ್ವದ ಸುಸ್ಥಿರತೆಗೆ ಹಾಗೂ ಆಡಳಿತದ 3 ಅಂಗಗಳ ನಡುವಣ ಪರಸ್ಪರ ಸಹ ಅಸ್ತಿತ್ವಕ್ಕೆ ಸಾಂವಿಧಾನಿಕ ಪಾವಿತ್ರ್ಯತೆ ಕಾಪಾಡುವುದು ನಮ್ಮ ಸಾಮೂಹಿಕ ಪ್ರಯತ್ನವಾಗಿದೆ ಎಂದು ಹೇಳಿದರು. ಸಮಾವೇಶದಲ್ಲಿ ಹಲವು ಅಧಿವೇಶನಗಳು ನಡೆಯಲಿದ್ದು ಇವುಗಳಲ್ಲಿ ಪೀಠಾಸೀನಾಧಿಕಾರಿಗಳು ತಮ್ಮ ಅನುಭವ ಹಾಗೂ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸಂಸತ್ ಹಾಗೂ ರಾಜ್ಯದ ಶಾಸನ ಸಭೆಗಳ ಕಲಾಪಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿಸುವ ಮಾರ್ಗೋಪಾಯಗಳ ಕುರಿತು ಚರ್ಚೆಗಳು ನಡೆಯಲಿವೆ. ನವೆಂಬರ್ 26ರಂದು ಸಂವಿಧಾನ ದಿನವಾಗಿದ್ದು ಅಂದು ನಡೆಯಲಿರುವ ಸಮಾರೋಪ ಸಮಾರಂಭ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಬಹುಕೋಟಿ ಮೊತ್ತದ ಐಎಂಎ ವಂಚನೆ ಪ್ರಕರಣದಲ್ಲಿ ಕಾಂಗ್ರೆಸ್ನ ಮಾಜಿ ಸಚಿವ ರೋಷನ್ ಬೇಗ್ ಅವರನ್ನು ಬೆಂಗಳೂರಿನಲ್ಲಿ ನಿನ್ನೆ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. ನ್ಯಾಯಾಲಯ ಬೇಗ್ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. ಐಎಂಎ ವಂಚನೆ ಪ್ರಕರಣ ಕುರಿತು ಬೇಗ್ ಅವರನ್ನು ಸಿಬಿಐ ಅಧಿಕಾರಿಗಳು ನಿನ್ನೆ ವಿಚಾರಣೆ ನಡೆಸಿದ್ದರು. ಪ್ರಕರಣದ ಆರೋಪಿ ಮನ್ಸೂರ್ ಮಾಡಿದ್ದ ಆರೋಪಗಳಿಗೆ ಸಂಬಂಧಿಸಿದಂತೆ ಸಾಕ್ಷ್ಯಾಧಾರಗಳು ದೊರೆತಿರುವ ಹಿನ್ನೆಲೆಯಲ್ಲಿ ಬೇಗ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನಲ್ಲಿ ರಾಷ್ಟ್ರೀಯ ಪ್ರಾಣಿ ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಜಾನುವಾರುಗಳ ಆನ್ಲೈನ್ ನೋಂದಣಿ ಕಾರ್ಯಕ್ರಮವನ್ನು ಸಮರ್ಥವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಪಶುಸಂಗೋಪನೆ ಇಲಾಖೆಯ ಸಿಬ್ಬಂದಿ ಪ್ರತಿ ಗ್ರಾಮಗಳಿಗೆ ತೆರಳಿ ರಾಷ್ಟ್ರೀಯ ಕಾಲುಬಾಯಿ ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿ ಎಲ್ಲ ಜಾನುವಾರುಗಳಿಗೆ 12 ಸಂಖ್ಯೆಯ ಕಿವಿ ಓಲೆಯನ್ನು ಅಳವಡಿಸುವ ಮೂಲಕ ಅವುಗಳ ಆರೋಗ್ಯ ಕುರಿತು ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಯಡ್ರಾಮಿ ಪಶು ಆಸ್ಪತ್ರೆಯ ವೈದ್ಯ ಕಲ್ಲೂರ ರಾಷ್ಟ್ರೀಯ ಕಾಲುಬಾಯಿ ರೋಗ ನಿಯಂತ್ರಣದಡಿ ಎಲ್ಲಾ ಜಾನುವಾರುಗಳಿಗೆ ಕಿವಿ ಓಲೆಯನ್ನು ಅಳವಡಿಸುವ ಕಾರ್ಯ ಮಾಡಲಾಗುತ್ತಿದೆ. ಹಾಗೆಯೇ ಜಾನುವಾರುಗಳಿಗೆ ಎದುರಾಗುವ ರೋಗವನ್ನು ತಡೆಗಟ್ಟುವ ಸಂಬಂಧ ತಳಿ ಸೇರಿದಂತೆ ಎಲ್ಲಾ ರೀತಿಯ ಮಾಹಿತಿ ಕಲೆ ಹಾಕಿ ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತಿದೆ. ರೈತರು ಇದರ ಸದುಪಯೋಗ ಕೋರಿದರು. ಲಸಿಕೆ ಮಾಡತಕ್ಕಂಥ ದಿನಾಂಕವನ್ನು ಕೂಡ ಅದರಲ್ಲಿ ನಾವು ಎಂಟ್ರಿ ಮಾಡಿದಾಗ ಮುಂದಿನ ಲಸಿಕೆ ಯಾವಾಗ ಮಾಡಬೇಕು ಮತ್ತು ಮುಂದಿನ ಜಂತುನಾಶಕವನ್ನು ಮತ್ತು ಮುಂದಿನ ಬೇರೆ ಬೇರೆ ಲಸಿಕೆಗಳು ಅನ್ನು ಯಾವಾಗ ಹಾಕಬೇಕಂತಕ್ಕಂಥ ಮಾಹಿತಿ ನಮಗೆ ಈಸಿಯಾಗಿ ಸಿಗ್ತದೆ. ಈಗ ದನಗಳಿಗೆ ಮುರುಘಾಕ ಡಾಕ್ಟರ್ ಸಾಹೇಬ್ ಬಂದು ಸುಂಬಡ್ ಗ್ರಾಮದ ರೈತ ರುದ್ರಗೌಡ ಜಾನುವಾರುಗಳಿಗೆ ರೋಗ ಎದುರಾಗುವ ವೈದ್ಯರು ಬಂದು ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದರು. ಡಾಕ್ಟರ್ಗಳು ಬಂದು ಇಂಜೆಕ್ಷನ್ ಮಾಡ್ತಾರೆ. ಇದು ಜಂತ ನಾಶಕ ಯಾವಾಗ ಲಸಿಕೆಗಳು ಬಂದರೂ ನಮ್ಗೆ ಮಾಹಿತಿ ಸಿಗ್ತದೆ. ಗೌರ್ಮೆಂಟ್ನಿಂದ ಅನುದಾನ ಬಂದಿದ್ದು ನಮ್ಗೆ ಅನುಕೂಲ ಆಗ್ತದೆ. ಇದು ರೈತರಿಗೆ ಬಹಳ. ರೈತ ಜೆಆರ್ ಪಾಟೀಲ್ ನೂತನ ಯೋಜನೆಯಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ತಿಳಿಸಿದರು. ಬಂದಾಗ ಇದು ರೈತರಿಗೆ ತಕ್ಷಣವೇ ಮಾಹಿತಿ ಸಿಗ್ತದೆ. ಇದರಿಂದ ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ. ಇದರ ಪರಿಣಾಮ ಬಹಳ ಉತ್ತಮಕಾರಿಯಾದಂಥ ಪರಿಣಾಮ ಇದು. ಮಕ್ಕಳನ್ನು ನಿರಂತರವಾಗಿ ಕಲಿಕೆಯಲ್ಲಿ ತೊಡಗಿಸುವ ಉದ್ದೇಶದಿಂದ ಚಂದನ ವಾಹಿನಿಯಲ್ಲಿ ಇಂದಿನಿಂದ ಡಿಸೆಂಬರ್ 5ರವರೆಗೆ ರಾಜ್ಯದ 5ರಿಂದ 7ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗಾಗಿ ಸಂವೇದ ಇ ಕಲಿಕಾ ತರಗತಿಗಳನ್ನು ಆರಂಭಿಸಲಾಗಿದೆ. ಸೋಮವಾರದಿಂದ ಶುಕ್ರವಾರದವರೆಗೆ ಈ ತರಗತಿಗಳು ಪ್ರತಿದಿನ 2 ಹಂತಗಳಲ್ಲಿ ನಡೆಯಲಿವೆ.
ಬೆಳಗ್ಗೆ 8ರಿಂದ 9:30 ಹಾಗೂ ಸಂಜೆ 5:30ರಿಂದ 6 ಗಂಟೆಯವರೆಗೆ ತರಗತಿಗಳು ನಡೆಯಲಿವೆ. ತಲಾ 30 ನಿಮಿಷಗಳ ಅವಧಿಯಂತೆ ಪ್ರತಿದಿನ 4 ವಿಷಯಗಳಲ್ಲಿ ಪಾಠಗಳನ್ನು ಹೇಳಿಕೊಡಲಾಗುತ್ತದೆ. ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಚಂದನ ವಾಹಿನಿಯಲ್ಲಿ 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂವೇದ ತರಗತಿಗಳನ್ನು ನಡೆಸುತ್ತಿದೆ. Jumping far away. Did you enjoy, children? ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಲೈಂಗಿಕ ಅಲ್ಪಸಂಖ್ಯಾತರು ಇಂದು ಸ್ವತಃ ಬದುಕು ಕಟ್ಟಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಸ್ಕಿಲ್ ಇಂಡಿಯಾ ತರಬೇತಿ ಮೂಲಕ ಇವರು ಸ್ವಾವಲಂಬಿಗಳಾಗುತ್ತಿದ್ದಾರೆ. ಕೋಲಾರ ಹಾಲು ಉತ್ಪಾದಕರ ಒಕ್ಕೂಟ ಮತ್ತು ಕೋಲಿನ್ಸ್ ಏರೋಸ್ಪೇಸ್ ಸಂಸ್ಥೆಯ ನೆರವಿನಿಂದ ತೃತೀಯ ಲಿಂಗಿಗಳು ಹೈನುಗಾರಿಕೆ ತರಬೇತಿ ಪಡೆದು ಬದುಕು ರೂಪಿಸಿಕೊಳ್ಳುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಸಮಾಜದಲ್ಲಿ ಅಪಮಾನ ಮತ್ತು ಅವಹೇಳನಕ್ಕೆ ಗುರಿಯಾಗಿ ಸ್ವತಃ ಉದ್ಯೋಗವಿಲ್ಲದೆ ತಿರಸ್ಕಾರಕ್ಕೆ ಒಳಗಾಗಿರುವವರು ತೃತೀಯ ಲಿಂಗಿಗಳು. ಆದರೆ ಕೋಲಾರದ ಕೋಕಿಲಹಳ್ಳಿ ಬಳಿ ವಾಸಿಸುತ್ತಿರುವ ಇವರು ಇಂದು ಸಾಧನೆಯ ಹಾದಿಯನ್ನ ಹುಡುಕಿಕೊಂಡಿದ್ದಾರೆ. ಸ್ವತಃ ಉದ್ಯೋಗ ಕಟ್ಟಿಕೊಂಡು ಭಿನ್ನ ಹಾದಿ ತುಳಿಯುವ ಮೂಲಕ ಅದೆಷ್ಟೋ ತೃತೀಯ ಲಿಂಗಿಗಳಿಗೆ ಮಾದರಿಯಾಗಿ ಬದುಕುತ್ತಿದ್ದಾರೆ. ಇದಕ್ಕೆ ಸಹಕಾರಿಯಾಗಿರುವುದು ಕೇಂದ್ರ ಸರ್ಕಾರದ ಸ್ಕಿಲ್ ಇಂಡಿಯಾ ತರಬೇತಿ. ಹೈನುಗಾರಿಕೆ ಬಗ್ಗೆ ಅರಿವೇ ಇಲ್ಲದ ಲೈಂಗಿಕ ಅಲ್ಪಸಂಖ್ಯಾತರು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೂಲಕ ಹೈನುಗಾರಿಕೆ ತರಬೇತಿ ಪಡೆದುಕೊಂಡಿದ್ದಾರೆ. ಕೋಲಿನ್ಸ್ ಏರೋಸ್ಪೇಸ್ ಸಂಸ್ಥೆಯಿಂದ 1 ಹಸು 2 ಎಮ್ಮೆಯನ್ನು ಪಡೆದುಕೊಂಡು ಹೈನುಗಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತಾಲೂಕಿನ ವೇಮುಗಲ್ ಬಳಿ 3 ಎಕರೆ ಜಾಗದಲ್ಲಿ ಶೆಡ್ ಒಂದನ್ನು ನಿರ್ಮಿಸಿಕೊಂಡು ಹೈನುಗಾರಿಕೆ ಮಾಡುತ್ತಿರುವ ತೃತೀಯ ಲಿಂಗಿಗಳು ನಿತ್ಯ ಆ ಜಾಗವನ್ನು ನೀರಿನಿಂದ ಸ್ವಚ್ಛಗೊಳಿಸಿ ಆಧುನಿಕ ತಂತ್ರಜ್ಞಾನದ ಮೂಲಕ ಹಾಲು ಕರೆದು ಸಮೀಪದ ಬಸವನತ್ತ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 100 ಲೀಟರ್ ಹಾಲು ಸರಬರಾಜು ಮಾಡುತ್ತಾರೆ. ಇದರಿಂದ ಬಂದ ಲಾಭದಿಂದ ಇಂದು 10 ರಾಸುಗಳನ್ನು ಕೊಂಡು ಸ್ವಾಭಿಮಾನದಿಂದ ಬದುಕುತ್ತಾ ಆರ್ಥಿಕವಾಗಿಯೂ ಸದೃಢರಾಗಿ ಜೀವಿಸುತ್ತಿದ್ದಾರೆ. ಈ ಬಗ್ಗೆ ಡಿಡಿ ನ್ಯೂಸ್ನೊಂದಿಗೆ ಅಶ್ವಿನಿ ರಾಜ್, ಸಮಾಜದಲ್ಲಿ ತೆಗಳಿಕೆಯಿಂದ ನೊಂದು ಇಂದು ಸ್ವತಃ ಉದ್ಯೋಗ ಹೊಂದಿದ್ದೇನೆ. ಕಳೆದ 1 ವರ್ಷದಿಂದ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದು ಸಂಕಲ್ಪ ಎನ್ನುವ ಸ್ವತಃ ಟ್ರಸ್ಟ್ ಆರಂಭಿಸುವ ಮೂಲಕ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವ ಗುರಿ ಹೊಂದಲಾಗಿದೆ ಎಂದರು. ಸಮಾಜದಲ್ಲಿ ಒಂದು ಪೂರ್ವಗ್ರಹ ಪೀಡಿತರಾಗಿದ್ದು ಸಮಾಜ ಎಲ್ಲರೂ ಟ್ರಾನ್ಸ್ಜೆಂಡರ್ ಅಂದರೆ ಬರೀ ಭಿಕ್ಷಾಟನೆಗೆ ಮತ್ತು ಲೈಂಗಿಕ ವೃತ್ತಿಗೆ ಸೀಮಿತ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ನಾವು ಇದನ್ನು ಬದಲಾಯಿಸುವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ. ಏನು ಸಂವಿಧಾನಬದ್ಧವಾಗಿ ನಮಗೆ ರೈಟ್ಸ್ ಟು ಡಿಗ್ನಿಟಿ ಇದೆ, ಆ ರೀತಿ ನಾವು ಘನತೆ ಗೌರವದಿಂದ ನಾವು ಬದುಕಲು ನಾವು ಪ್ರಾರಂಭ ಮಾಡಿದ್ದೀವಿ. ಈ ಸೊಸೈಟಿಗೆ ನಾವು ಪ್ರೂವ್ ಮಾಡ್ತೀವಿ, ನಾವು ಸಂವಿಧಾನಬದ್ಧವಾಗಿ ನಮಗೆ ಏನು ಹಕ್ಕುಗಳಿದಾವೆ ಆ ಹಕ್ಕುಗಳನ್ನ ಚಲಾಯಿಸಿ ನಾವು ಮುಂದಕ್ಕೆ ಬರೋಂಥ ಪ್ರಯತ್ನಗಳಲ್ಲಿ ನಾವಿದ್ದೀವಿ. ಅದನ್ನ ಖಂಡಿತ ಮಾಡ್ತೀವಿ. ರಾಧಿಕಾ ಲೈಂಗಿಕ ಅಲ್ಪಸಂಖ್ಯಾತರು ಎನ್ನುವ ಕಾರಣಕ್ಕೆ ತಿರಸ್ಕಾರ ಮಾಡುತ್ತಿದ್ದರು. ಇಂದು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದು ನೆರೆಹೊರೆಯವರು ನಮ್ಮನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಎಂದರು. ಬೆಳಿಗ್ಗೆ ಎದ್ದು ಸಗಣಿ ಎತ್ತೀವಿ, ಹಸು ತೊಳಿತೀವಿ, ಹಾಲು ಹಿಂಡ್ತೀವಿ, ಡೈರಿಗೆ ಹಾಕ್ತೀವಿ, ಮತ್ತು ಮೇವು ಕೊಯ್ಕೊ ಬಂದು ಹಾಕ್ತೀವಿ. ಯಾವ ಹಸುಗೆ ಎಷ್ಟು ಮೇವು ಹಾಕಬೇಕು, ಎಷ್ಟು ಹಾಲು ಕೊಡುತ್ತೆ ಅನ್ನೋದನ್ನು ಡಿಪೆಂಡ್ ಮೇಲೆ ಅದಕ್ಕೆ ಹಸು ಮೇವು ಹಾಕಿ ನೀರಿಡ್ತೀವಿ. ಮತ್ತು ಹಸುಗಳನ್ನು ಯಾವ ರೀತಿ ನೋಡ್ಕೋಬೇಕು, ಅದಕ್ಕೆ ಹುಷಾರಿಲ್ಲ ಅಂದರೆ ಹೇಗೆ ಅನ್ನೋದೆಲ್ಲ ನಾವು ತಿಳ್ಕೊಂಡಿದ್ದೀವಿ. 1 ತಿಂಗಳು ಟ್ರೈನಿಂಗ್ ತಗೊಂಡಿದ್ದೀವಿ. ಮುತ್ತು ಆಧುನಿಕ ತಂತ್ರಜ್ಞಾನಕ್ಕೆ ತೆರೆದುಕೊಂಡಿರುವ ಹೈನುಗಾರಿಕೆಯಲ್ಲಿ ಅಗತ್ಯವಿರುವ ಪರಿಕರಗಳನ್ನು ಬಳಸಿಕೊಂಡು ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇದಕ್ಕಾಗಿ ನಾವು ಜನಗಳ ಮುಂದೆ 4 ಜನ ಮುಂದೆ ಸಾಧಿಸಬೇಕು, 4 ಜನ ಥರ ನಾವು ಎಲ್ಲ ಹಕ್ಕುಗಳು ಪಡಿಬೇಕಂತ ನಾವು ಆಸೆ ಪಡ್ತಾ ಇದ್ದೀವಿ. ಇದರಲ್ಲಿ ಒಂದು ವಿಚಾರದಲ್ಲಿ ನಾನು ಹೊರಗಡೆ ಹೋಗ್ತಾ ಬರ್ತಾ ಇರಬೇಕಾದ್ರೆ ನಮ್ಮಂಥವರೇ ಹಸುಗಳು ಮೇಯಿಸ್ಕೊಂಡು ಎಲ್ಲ ಒಂದು ಜೀವನ ಮಾಡ್ತಾಯಿದ್ರು. ಜಿಲ್ಲಾ ಹಾಲು ಒಕ್ಕೂಟದ ಉಪ ವ್ಯವಸ್ಥಾಪಕರಾದ ಡಾ ಶ್ರೀನಿವಾಸ್ ಗೌಡ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಎಲ್ಲಾ ತರಬೇತಿ ನೀಡಿ ಎಲ್ಲಾ ರೀತಿ ಸೌಕರ್ಯ ಒದಗಿಸಿ ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸಾಗಾಣಿಕೆಯಲ್ಲಿ ತರಬೇತಿ ನೀಡ್ತಾ ಇದ್ದೀವಿ. ಏನ್ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸ್ಕಿಲ್ಸ್ ನ ಇವತ್ತು ಕೊಡ್ತಾ ಬಂದಿದ್ದೀವಿ. ಕೋಲಾರ ಹಾಲು ಒಕ್ಕೂಟದ ದೊರೆಯತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಈ ಮಂಗಳಮುಖಿಯರಿಗೆ ಈ ರಾಸುಗಳ ಪಾಲನೆಗೆ ಕೊಡ್ತಾ ಇದ್ದೀವಿ. ತಹಶೀಲ್ದಾರ್ ಶೋಭಿತಾ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಲೈಂಗಿಕ ಅಲ್ಪಸಂಖ್ಯಾತರು ಹೈನುಗಾರಿಕೆ ಕೈಗೊಂಡು
ಸ್ವತಂತ್ರರಾಗಿ ಬದುಕುತ್ತಿರುವುದು ಸಂತಸ ತಂದಿದೆ ಎಂದರು. ತಮ್ಮಷ್ಟಕ್ಕೆ ತಾವು ಮುಂದುವರಿಯೋಕ್ಕೆ ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ರು. ಅಲ್ಲಿ ನಾವು 3 acres 7 quintals 2004 ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಜಾಗತಿಕ ಕಚ್ಚಾ ತೈಲ ದರ ಸತತ 3ನೇ ವಾರ ಏರಿಕೆ ಕಂಡಿದೆ. ಯಶಸ್ವಿ ಕೋವಿಡ್-19 ಲಸಿಕೆ ಪ್ರಯೋಗಗಳು, ಹಲವು ದೇಶಗಳಲ್ಲಿ ಲಾಕ್ಡೌನ್ ತೆರವು ಹಾಗೂ ಸಮರ್ಥ ನಿಯಂತ್ರಣ ಕ್ರಮಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ವಿಶ್ವಾಸ ತುಂಬಿರುವ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಕಂಡಿದೆ. ಬ್ರೆಂಟ್ ಕ್ರೂಡ್ ಹಾಗೂ ಯುಎಸ್ ಕ್ರೂಡ್ ಶೇಕಡಾ 5% ಹೆಚ್ಚಳವಾಗಿವೆ. ಬೆಲೆ ಹೆಚ್ಚಳ ಹಿನ್ನೆಲೆಯಲ್ಲಿ ಒಪೆಕ್ ಪೆಟ್ರೋಲಿಯಂ ರಫ್ತು ರಾಷ್ಟ್ರಗಳ ಸಂಸ್ಥೆ ಒಪೆಕ್ ದರ ಹೆಚ್ಚಳ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಉತ್ಪಾದನೆ ಕುರಿತು ನಿಗಾ ವಹಿಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 309 ಅಂಕಗಳ ಏರಿಕೆಯೊಂದಿಗೆ 44,192ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 84 ಅಂಕಗಳ ಏರಿಕೆಯೊಂದಿಗೆ 12,942ರಲ್ಲಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆಯೊಂದಿಗೆ 74 ರೂಪಾಯಿ 12 ಪೈಸೆಯಲ್ಲಿತ್ತು. ಲಂಡನ್ನಲ್ಲಿ ಕಳೆದ ರಾತ್ರಿ ನಡೆದ ವರ್ಷಾಂತ್ಯದ ಎಟಿಪಿ ಟೆನಿಸ್ ಟೂರ್ನಿಯ ಫೈನಲ್ಸ್ ಪಂದ್ಯದಲ್ಲಿ ವಿಶ್ವದ 4ನೇ ಶ್ರೇಯಾಂಕಿತ ಡ್ಯಾನಿಯಲ್ ಮೆಡ್ವೆಡೇವ್ 4-6, 7-6 ಮತ್ತು 6-4 ಸೆಟ್ಗಳಿಂದ 3ನೇ ಶ್ರೇಯಾಂಕಿತ ಆಸ್ಟ್ರಿಯಾದ ಡಾಮಿನಿಕ್ ಥೀಮ್ ವಿರುದ್ಧ ಗೆದ್ದು ಚೊಚ್ಚಲ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ. 2 ಗಂಟೆ 42 ನಿಮಿಷ ನಡೆದ ತೀವ್ರ ಪೈಪೋಟಿಯಿಂದ ಕೂಡಿದ್ದ ಪಂದ್ಯದ ಮೊದಲ ಸೆಟ್ ಸೋತು ಹಿನ್ನಡೆ ಅನುಭವಿಸಿದ ರಷ್ಯಾದ ಆಟಗಾರ ಮೆಡ್ವೆಡೇವ್ ನಂತರದ 2 ಸೆಟ್ಗಳಲ್ಲಿ ಪ್ರಾಬಲ್ಯ ಮೆರೆದು ವೃತ್ತಿ ಬದುಕಿನಲ್ಲಿ ಅತ್ಯುನ್ನತ ಪ್ರಶಸ್ತಿಗೆ ಭಾಜನರಾದರು. ಇದರೊಂದಿಗೆ ವರ್ಷಾಂತ್ಯದ ಎಟಿಪಿ ಫೈನಲ್ಸ್ನಲ್ಲಿ ಅಗ್ರ ಶ್ರೇಯಾಂಕದ 3 ಆಟಗಾರರನ್ನು ಸೋಲಿಸಿದ ಮೊದಲಿಗ ಎಂಬ ಶ್ರೇಯಕ್ಕೂ ಮೆಡ್ವೆಡೇವ್ ಪಾತ್ರರಾದರು. ಇದಕ್ಕೂ ಮುನ್ನ ನೊವಾಕ್ ಜೋಕೋವಿಕ್ ಮತ್ತು ರಾಫೆಲ್ ನಡಾಲ್ ಅವರನ್ನು ಸೋಲಿಸಿದ್ದರು. ಮತ್ತೊಂದೆಡೆ ಕಳೆದ ಬಾರಿ ರನ್ನರ್ ಅಪ್ ಸ್ಥಾನ ಗಳಿಸಿದ್ದ ಥೀಮ್ ಈ ಬಾರಿಯೂ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟರು. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಹವಾಮಾನ ವೈಪರೀತ್ಯ, ಒಗ್ಗಟ್ಟಿನ ಹೋರಾಟ ಅಗತ್ಯ, G20 ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಕರೆ. ಕೊರೋನಾ ನಾಳೆ ಸಿಎಂ ಪಿಎಂ ಸಭೆ, ಮಧ್ಯಾಹ್ನ 12ಕ್ಕೆ ಸಭೆ, ಸೋಂಕು ನಿಯಂತ್ರಣ, ಲಸಿಕೆ ವಿತರಣೆ ಬಗ್ಗೆ ಚರ್ಚೆ. ಶಾಲೆ ಶುರುವಾಗುತ್ತಾ, ಇಂದು ಸಿಎಂ ನೇತೃತ್ವದಲ್ಲಿ ಶಿಕ್ಷಣ ಹಾಗೂ ಇತರ ಇಲಾಖೆಗಳ ಸಭೆ. ಗಡಿಯಲ್ಲಿ ಪಾಕ್ ಡ್ರೋನಾಚರಣೆ, ಕಾರ್ಯಾಚರಣೆಯಲ್ಲಿ ತೊಡಗಿರುವ ಭದ್ರತಾ ಸಿಬ್ಬಂದಿ ಸವಾಲು. 6 ಕೋಟಿ ಸಮೀಪದಲ್ಲಿ ಕೊರೋನಾ ಪ್ರಕರಣ, ಅಮೆರಿಕ, ಯುರೋಪ್ ಖಂಡಗಳಲ್ಲಿ 2ನೇ ಬಾರಿಗೆ ಕೊರೋನಾ ಆರ್ಭಟ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮಾಸಾಂತ್ಯಕ್ಕೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಮುಹೂರ್ತ, 5,800 ಗ್ರಾಮ ಪಂಚಾಯಿತಿಗಳಿಗೆ ನಡೆಯಲಿದೆ ಚುನಾವಣೆ, ಪ್ರತಿ ಜಿಲ್ಲೆಯಲ್ಲಿ 2 ಹಂತದಲ್ಲಿ ಮತದಾನ. 53 ಸೇವೆ ನೀಡುವ ಜನಸೇವಕ ಮತ್ತೆ ಮನೆ ಬಾಗಿಲಿಗೆ, ಕೊರೋನಾದಿಂದ ಸ್ಥಗಿತವಾಗಿದ್ದ ಯೋಜನೆ ಪುನರಾರಂಭಕ್ಕೆ ರಾಜ್ಯ ಸರ್ಕಾರದ ಸಿದ್ಧತೆ, ವಾರ್ಡ್ಗೊಬ್ಬ ನೇಮಕ. ಮತ್ತೆ ಇಂಧನ ದರ ಏರಿಕೆ ಸರಣಿ, 3 ದಿನದಲ್ಲಿ ಪೆಟ್ರೋಲ್ 40 ಪೈಸೆ, ಡೀಸೆಲ್ 61 ಪೈಸೆ ಏರಿಕೆ. ಐಎಂಎ ಪ್ರಕರಣದಲ್ಲಿ ರೋಷನ್ ಬೇಗ್ ಸೆರೆ, ದಿನವಿಡೀ ವಿಚಾರಣೆ ನಡೆಸಿದ ತನಿಖಾ ತಂಡ. ಎಟಿಪಿ ಫೈನಲ್ಸ್, ಸೆಮಿಯಲ್ಲಿ ಸೋತ ಜೋಕೋವಿಕ್, ನಡಾಲ್ ಪ್ರಶಸ್ತಿಗಾಗಿ ಥೀಮ್ ಮೆಡ್ವೆಡೇವ್ ಹಣಾಹಣಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಚಿವರೊಂದಿಗೆ ಇಂದು ಮುಖ್ಯಮಂತ್ರಿ ಮಹತ್ವದ ಸಭೆ, ರಾಜ್ಯದಲ್ಲಿ ಶಾಲೆಗಳ ಪುನರಾರಂಭ ಕುರಿತು ನಿರ್ಧಾರ ಸಾಧ್ಯತೆ. ಹವಾಮಾನ ವೈಪರೀತ್ಯ ಎದುರಿಸಲು ವಿಶ್ವ ಸಮುದಾಯ ಒಂದಾಗುವ ಅಗತ್ಯ, ಅರ್ಥವ್ಯವಸ್ಥೆ ಉಳಿಯಲು ನಿರಂತರ ಹೋರಾಟ, ಪ್ರಧಾನಿ ನರೇಂದ್ರ ಮೋದಿ. ಔಷಧ ಉದ್ಯಮಗಳ ಅಭಿವೃದ್ಧಿಗೆ ಕೈಗಾರಿಕಾ ಪಾರ್ಕ್ಗಳ ಸೌಲಭ್ಯ ಕಲ್ಪಿಸಲು ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಿವಿ ಸದಾನಂದಗೌಡ. ಎಟಿಪಿ ಫೈನಲ್ಸ್ ಟೆನಿಸ್ ಟೂರ್ನಿ, ರಷ್ಯಾದ ಡ್ಯಾನಿಯಲ್ ಮೆಡ್ವೆಡೇವ್ಗೆ ಜೀವಮಾನದ ಶ್ರೇಷ್ಠ ಪ್ರಶಸ್ತಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.